ಸಾಗೋಣ ಓ ಸೀದಾ ಹೇಳ್ಬಿಟ್ಟಾಗ PLD ಬ್ಯಾಂಕ್ನ ಆಡಳಿತ ಮಂಡಳಿ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ನನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿ ನನಗೆ ಹೆಚ್ಚಿನ ಶ್ರಮ ಸೋಮಶೇಖರಣ್ಣ, ಒಬ್ಬ ಅಣ್ಣನೋ ತಮ್ಮನೋ ಆಗಬೇಕು ಅಂತ ಸ್ವಂತವಾಗೇ ಹುಟ್ಟಬೇಕಾಗಿಲ್ಲ. ಬ್ಲಡ್ ರಿಲೇಷನ್ ಇದ್ದರೆ ಮಾತ್ರ ಅಣ್ಣ ತಮ್ಮ ಆಗಬೇಕು ಅಂತೇನಿಲ್ಲ. ಸೋಮಣ್ಣ ನನಗೆ ಒಂದು ಅಣ್ಣನ ಥರ, ಒಂದು ಎಲ್ಲದರಲ್ಲೂ ನಾನು ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ನಾನು ಈ ಮೂಲಕ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಅವ್ರ ಮಾರ್ಗದರ್ಶನದಲ್ಲಿ, ಎಲ್ಲರ ಮಾರ್ಗದರ್ಶನದಲ್ಲೂ ಬ್ಯಾಂಕಲ್ಲಿ ಏನಾದ್ರು ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಮಂಡ್ಯದ PLD ಬ್ಯಾಂಕಿನ ತಾಲೂಕು ಅಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷ ಚುನಾವಣೆ ಇತ್ತು. ನಮ್ಮ ಪೂಜ್ಯ KV ಶಂಕರೇಗೌಡರು ಮತ್ತು ದಿವಂಗತ ಚೌಡಯ್ಯನವರು ಎಲ್ಲರೂ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಂಕು, ಒಳ್ಳೆ ಪ್ರತಿಷ್ಠಿತ ಬ್ಯಾಂಕು. ಈ ಬಾರಿ ವಿಶೇಷ ಏನಂದರೆ, ಕಳೆದ 1937ನೇ ಇಸ್ವಿಯಿಂದ 1937 ಕೋಟಿ ನಷ್ಟದಲ್ಲಿತ್ತು ನಮ್ಮ ಬ್ಯಾಂಕು. ಇವತ್ತು ಬ್ಯಾಂಕು ಲಾಭದತ್ತ ಸಾಗ್ತಾ ಇದೆ. ಈ ವರ್ಷ 2023-24ನೇ ಆರ್ಥಿಕ ವರ್ಷದಲ್ಲಿ 3 ಕೋಟಿಯಷ್ಟು ಲಾಭ ನಮ್ಮ ಬ್ಯಾಂಕಿಗೆ ಬಂದಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಗ್ರಾಮದೇವರಾದಂಥ ಸರಸ್ವತಿ ಶೇಖರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಎಲ್ಲ ನಿರ್ದೇಶಕರ ಮತ್ತು ಎಲ್ಲ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಅವಿರೋಧವಾಗಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಂತೋಷ ಏನಪ್ಪಾ ಅಂತಂದ್ರೆ, ನಮ್ಮ ಬ್ಯಾಂಕಿನಲ್ಲಿ ಎಲ್ಲರೂ ಕೂಡ 15 ಜನ ಪಕ್ಷಾತೀತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೆ ನಡೆದಂಥ ಚುನಾವಣೆಯಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ ನನ್ನ ಚುನಾವಣೆ ಹೊರತುಪಡಿಸಿ ಉಳಿದ ಎಲ್ಲ ಚುನಾವಣೆಗಳು ಅವಿರೋಧ ಆಯ್ಕೆಯಾಗಿವೆ. ಇವತ್ತು ಅದೇ ರೀತಿ ನಮ್ಮ ಗ್ರಾಮದೇವರಾದಂಥ ನನ್ನ ಸಹೋದರಿಯೂ ಕೂಡ ಆದಂಥ ಸರಸ್ವತಿ ಅವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧಕ್ಕೆ ಆಯ್ಕೆಯಾಗಿದ್ದಾರೆ. ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವ ಉದ್ದೇಶ ಇಟ್ಕೊಂಡು ಆ ನಿಟ್ಟಿನಲ್ಲಿ ವಿದ್ಯಾವಂತರಿದ್ದಾರೆ, ಉಪಾಧ್ಯಕ್ಷರು ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆಗೆ ಅವರ ನೂತನ ಉಪಾಧ್ಯಕ್ಷರಿಗೆ ನಾನು ಶುಭ ಹಾರೈಸ್ತೇನೆ.